ಗೀತಾ ಮಹಾತ್ಮೆ. ಕರ್ಮಯೋಗದ ವಿಶಿಷ್ಟತೆಯು ಭಗವದ್ಗೀತೆಯಲ್ಲಿ ಸುಲಲಿತವಾಗಿ ಉಪದೇಶಿಸಿರುವಂತೆ ಮತ್ಯಾವ ಗ್ರಂಥದಲ್ಲಿಯೂ ಕಂಡುಬರುವುದಿಲ್ಲ. ಕರ್ಮಗಳು ಬಂಧಕ್ಕೂ ಮೋಕ್ಷಕ್ಕೂ ಕಾರಣಗಳು. ಆಸಕ್ತಿಯಿಂದ ಮಾಡಿದ ಕರ್ಮಗಳು ಬಂಧಕ್ಕೆ ಕಾರಣವಾದರೆ, ಅನಾಸಕ್ತಿಯಿಂದ ಮಾಡಿದ ಕರ್ಮಗಳು ಮೋಕ್ಷಕ್ಕೆ ಕಾರಣವಾಗುತ್ತವೆ ಎಂದು ಗೀತೆಯಲ್ಲಿ ಹೇಳಿದೆ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರಿಂದ್ರಿಯಾರಾಮಃ ಮೋಘಂ ಪಾರ್ಥ ಸ ಜೀವತಿ. ಹೀಗೆ ಪ್ರಪಂಚದಲ್ಲಿರುವ ಕರ್ಮಚಕ್ರವನ್ನು ಯಾರು ಅನುಸರಿಸುವುದಿಲ್ಲವೋ ಅವರ ಜೀವನವು ಪಾಪಮಯವಾಗುವುದು. ಇಂದ್ರಿಯಗಳ ಸುಖದಲ್ಲೇ ಕಾಲ ಕಳೆಯುತ್ತಿರುವವನ ಬಾಳು ವ್ಯರ್ಥವಾಗುತ್ತದೆ. ಪ್ರಪಂಚದ ಮೂಲಾಧಾರವೇ ಯಜ್ಞವಾಗಿದೆ. ಪಂಚಭೂತಗಳು ಪ್ರಕೃತಿಯ ಅಂಗ. ಹಸಿರು ತರುಲತೆಗಳು, ಪಶು ಪಕ್ಷಿಗಳು ಮತ್ತು ಮಾನವರೆಲ್ಲರೂ ಈ ಪ್ರಕೃತಿಯ ಚಕ್ರದಲ್ಲಿ ಸಹಕರಿಸಬೇಕು. ಅಲ್ಲದೆ ತಮಗೆ ನಿಯತವಾಗಿರುವುದನ್ನು ಈ ಪ್ರಕೃತಿಯ ಕರ್ತವ್ಯದಲ್ಲಿ ಅರ್ಪಣೆ ಮಾಡಬೇಕು. ನಾವು ಯಾವ ರೀತಿ ಬದುಕಿಗಾಗಿ ಆಹಾರವನ್ನು ಅವಲಂಬಿಸಿದ್ದೇವೆಯೋ ಆ ಆಹಾರವನ್ನು ದೇಹವು ಅರಗಿಸಿಕೊಂಡು ಅದನ್ನು ಬೇರೆ ಬೇರೆ ಅಂಗಾಂಗಗಳಿಗೆ ಹರಡಿ ಕಸುವಾಗಿ ಮಾರ್ಪಡಿಸುತ್ತದೆಯೋ ಅದರಂತೆಯೇ ಪ್ರತಿಯೊಬ್ಬ ಜೀವನೂ ತನ್ನ ಪಾಲನ್ನು ಯಜ್ಞರೂಪದಲ್ಲಿ ಪ್ರಕೃತಿಗೆ ಕೊಡಬೇಕು. ಆಗ ಮಾತ್ರ ಸಮಷ್ಟಿ ಬಾಳ್ವೆ ಅದನ್ನೆಲ್ಲ ಸ್ವೀಕರಿಸಿ ಅದಕ್ಕೆ ಪ್ರತಿಫಲವನ್ನು ಕೊಡುತ್ತದೆ. ಪ್ರಕೃತಿ ಪ್ರಾಣಿವರ್ಗಗಳು ತಮ್ಮ ಪಾಲನ್ನು ಈ ಸಮಷ್ಟಿ ಬಾಳುವೆಗೆ ಅರ್ಪಣೆ ಮಾಡುತ್ತವೆ. ಅದರಂತೆ ಬುದ್ಧಿಜೀವಿ ಹಾಗೂ ವಿಚಾರಪರನಾಗಿರುವ ಮಾನವನೂ ಸಹ ಇದನ್ನು ಅರಿತುಕೊಂಡು ಅನುಸರಿಸಬೇಕಾಗಿದೆ. ಯಾವಾಗ ಮನುಷ್ಯನು ಕೃತಜ್ಞನಾಗಿ ಕೊಡುವುದನ್ನು ನಿಲ್ಲಿಸಿ ಬರುವುದರ ಕಡೆ ಗಮನ ಕೊಡುವನೋ ಅವನನ್ನು ಪ್ರಕೃತಿ ಬೇಗ ದೂರ ಮಾಡುತ್ತದೆ. ಸಂಕುಚಿತ ಮನೋಭಾವನೆ ಉಳ್ಳವನು ಮತ್ತು ಸಮಷ್ಟಿಯ ಉದ್ಧಾರಕ್ಕಾಗಿ ದುಡಿಯದಿರುವವನು ಇಂದ್ರಿಯಾರಾಮನಾಗಿ ತನ್ನ ಇಂದ್ರಿಯ ಸುಖವನ್ನು ಮಾತ್ರ ಆಲೋಚಿಸುತ್ತಾನೆ. ಇದು ಯಜ್ಞದ ನಿಯಮಕ್ಕೆ ವಿರೋಧವಾದುದರಿಂದ ಅವನು ಪಾಪಿಯಾಗುತ್ತಾನೆ. ಈ ಶ್ಲೋಕದಲ್ಲಿ ಚಕ್ರಂ ಎಂಬ ಪದವು ಸೃಷ್ಟಿ ಪರಂಪರೆಯ ವಾಚಕವಾಗಿದೆ. ಮನುಷ್ಯರಿಂದ ಮಾಡಲ್ಪಡುವ ಶಾಸ್ತ್ರೋಕ್ತವಾದ ಕ್ರಿಯೆಗಳಿಂದ ಯಜ್ಞವಾಗುತ್ತದೆ. ಯಜ್ಞದಿಂದ ಮಳೆ, ಮಳೆಯಿಂದ ಅನ್ನ, ಅನ್ನದಿಂದ ಪ್ರಾಣಿಗಳು, ಮತ್ತೆ ಪುನಃ ಈ ಚಕ್ರಗಳು ಪುನರಾವರ್ತಿಸುತ್ತವೆ ಎಂದು ಗೀತೆಯಲ್ಲಿ ಹೇಳಿದೆ. ಹರಿ ಓಂ.